ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಅತಿಥಿ ಶಿಕ್ಷಕರಿಗೆ ಒಂದು ಬಿಗ್ ಶಾಕ್ ಇದೆ. ಅದು ಏನೆಂದರೆ, ಕಳಪೆ ಫಲಿತಾಂಶ ಅತಿಥಿ ಶಿಕ್ಷಕರಿಗೆ ಶಾಕ್ ಅಂತಕ್ಕಂಥದ್ದು ನೋಡಬಹುದು. ವಿಶ್ವವಾಣಿ ಒಂದು ಪತ್ರಿಕೆಯಲ್ಲಿ ಪ್ರಕಟಗೊಂಡಂಥದ್ದು. ಕಡ್ಡಾಯ ತರಬೇತಿಗೆ ಹಾಜರಾಗಲು ಶಿಕ್ಷಣ ಇಲಾಖೆ ಸೂಚನೆ. ಕಳಪೆ ಫಲಿತಾಂಶ ಬಂದ ಶಾಲೆ ಶಿಕ್ಷಕರ ಬದಲಾವಣೆಗೆ ಚಿಂತನೆ ಅಂತಕ್ಕಂಥದ್ದು. ಯಾವ ಶಾಲೆಗಳಲ್ಲಿ ಕಳಪೆ ಫಲಿತಾಂಶ ಬಂದಿರ್ತದಲ್ಲ, ಆ ಶಿಕ್ಷಕರನ್ನ, ಅತಿಥಿ ಶಿಕ್ಷಕರನ್ನ ಬದಲಾವಣೆ ಮಾಡ್ಬೇಕಂತೇಳಿ ಏನ್ ಮಾಡಿದೆ ಅಂದ್ರ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ನೀಡಿದೆ ಅಂತಕ್ಕಂಥದ್ದು ನೀವಿಲ್ಲಿ ನೋಡಬಹುದು. ಕಳೆದ ಬಾರಿ ಅಂದ್ರ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತದ್ದು. ಕಳೆದ ಬಾರಿ ಜಿಲ್ಲೆಯಲ್ಲಿ SSLC ಫಲಿತಾಂಶ ಕುಸಿತದಿಂದ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದ್ದು, ಅತಿಥಿ ಶಿಕ್ಷಕರಿಗೂ ತರಬೇತಿ ನೀಡಲು ಮುಂದಾಗಿದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ, ತೀರಾ ಕಳಪೆ ಫಲಿತಾಂಶ ಬಂದಿರುವ ಶಾಲೆಗಳ ಕೆಲ ಅತಿಥಿ ಶಿಕ್ಷಕರನ್ನ ಬದಲಾವಣೆ ಮಾಡಲು ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ ಅಂತಕ್ಕಂಥದ್ದು. ಕಳೆದ 2024-25ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಶೇಕಡಾ 57ರಷ್ಟು ವಿದ್ಯಾರ್ಥಿಗಳು ಮಾತ್ರ ಉತ್ತೀರ್ಣಗೊಂಡಿದ್ದು, ರಾಜ್ಯ ಮಟ್ಟದಲ್ಲಿ ಜಿಲ್ಲೆ 30ನೇ ಸ್ಥಾನದಲ್ಲಿತ್ತು. ಭಾರೀ ಪ್ರಮಾಣದಲ್ಲಿ ಫಲಿತಾಂಶ ಕುಸಿತ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಫಲಿತಾಂಶ ಸುಧಾರಣೆಗೆ ಶಿಕ್ಷಣ ಇಲಾಖೆ ವಿಭಿನ್ನ ಕ್ರಮಕ್ಕೆ ಮುಂದಾಗಿದೆ. ಈ ಬಾರಿ ಶಾಲೆಗಳ ಆರಂಭದ ದಿನದಿಂದಲೇ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವುದು ಹಾಗೂ ಅತಿಥಿ ಶಿಕ್ಷಕರಿಗೂ ಜಿಲ್ಲಾ ತರಬೇತಿ ಸಂಸ್ಥೆ ಡಯಟ್ ಮೂಲಕ ತರಬೇತಿ ಕೊಡಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಅಂತಕ್ಕಂಥದ್ದು. ನೋಡಿ, ಕೂಡಲೇ ನೇಮಕ ಅಂತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ 184 ಸರ್ಕಾರಿ ಪ್ರೌಢಶಾಲೆ, 959 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿವೆ. ಈ ಪೈಕಿ ಪ್ರೌಢಶಾಲೆಯ 626 ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ 1874 ವಿಷಯ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಈ ಎಲ್ಲಾ ಶಿಕ್ಷಕರನ್ನ ಶಾಲೆ ಆರಂಭವಾಗುವ ದಿನದಿಂದಲೇ ನೇಮಕ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಜೊತೆಗೆ ಈ ಬಾರಿ ಅತಿಥಿ ಶಿಕ್ಷಕರು ಶಾಲೆಗೆ ವರದಿ ಮಾಡಿಕೊಳ್ಳುವ ಮೊದಲು ಕಡ್ಡಾಯವಾಗಿ ತರಬೇತಿಗೆ ಹಾಜರಾಗಬೇಕಿದೆ. ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆ ಶಾಲೆಗಳು ಆರಂಭವಾದ ನಂತರ ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಆರಂಭಿಸುತ್ತಿತ್ತು. ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಳ್ಳುವ ಒಳಗೆ ಅರ್ಧ ವಾರ್ಷಿಕ ಪರೀಕ್ಷೆಗಳೇ ಮುಗಿಯುತ್ತಿದ್ದವು. ಆದರೆ ಈ ಬಾರಿ ಶಾಲೆ ಆರಂಭವಾಗುವ ದಿನದಿಂದಲೇ ಅತಿಥಿ ಶಿಕ್ಷಕರು ಶಾಲೆಗೆ ಹಾಜರಾಗುವಂತೆ ಕ್ರಮ ವಹಿಸಲಾಗಿದೆ. ಕಳೆದ ಬಾರಿ ಕರ್ತವ್ಯದಲ್ಲಿ ಇದ್ದ ಅತಿಥಿ ಶಿಕ್ಷಕರನ್ನೇ ಮುಂದುವರಿಸಲು ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಅಂತಕ್ಕಂಥದ್ದು. ಕೆಲ ಅತಿಥಿ ಶಿಕ್ಷಕರಿಗೆ ವಜಾ ಭೀತಿ ಅಂತಕ್ಕಂಥದ್ದು. ನೋಡ್ರಿ, ಈ ಬಾರಿ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರಲು ಶಿಕ್ಷಣ ಇಲಾಖೆ ಸಾಕಷ್ಟು ಕ್ರಮಕ್ಕೆ ಮುಂದಾಗಿದೆ ಅಂತಕ್ಕಂಥದ್ದು. ಇದರ ಅನ್ವಯವಾಗಿ ಹೋದ ವರ್ಷ ಅಂದ್ರೆ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಬಹಳಷ್ಟು ಕಳಪೆ ಫಲಿತಾಂಶವನ್ನ ನೀಡಿದಂತಹ ಶಾಲೆಯ ಅತಿಥಿ ಶಿಕ್ಷಕರನ್ನ ಬದಲಾವಣೆ ಮಾಡಲು ಈ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ನೀಡಿದೆ ಅಂತಕ್ಕಂಥದ್ದು. ಹೀಗಾಗಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು SSLC ಪರೀಕ್ಷೆಯ ಫಲಿತಾಂಶ ಕೆಳ ಹಂತಕ್ಕೆ ಬಂದಿರುವುದರಿಂದ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು. ಆದ್ದರಿಂದ ಯಾವ ಶಾಲೆಯಲ್ಲಿ ಬಹಳಷ್ಟು ಕಳಪೆ ಫಲಿತಾಂಶ ಬಂದಿದೆಯಲ್ಲ, ಆ ಶಾಲೆಯ ಅತಿಥಿ ಶಿಕ್ಷಕರಿಗೆ ಒಂದು ಬಿಗ್ ಶಾಕ್ ಅನ್ನ ಶಿಕ್ಷಣ ಇಲಾಖೆ ನೀಡಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಈ ಒಂದು ಆ ನ್ಯೂಸ್ ನಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ಇವತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.